ದೃಶ್ಯಗಳು ಬರ್ತಾ ಇದ್ದಾವೆ, ಎಲ್ಲರೂ ಗಾಬರಿಗೊಳಿಸುವಂಥದ್ದು ಇದು. ಯಾವ ವ್ಯಕ್ತಿಯಿಂದ ಅನಾಹುತ ಆಗ್ತದೆ, ಯಾವ ವ್ಯಕ್ತಿಯಿಂದ ಇಲ್ಲೇ ಭಯೋತ್ಪಾದಕ ಕೃತ್ಯಗಳಾಗ್ತವೆ. ಅವನಾಗ ಇನ್ನೊಬ್ಬಂದು ಗೊತ್ತದ ನಿಮಗೆ, ಉಮೇಶ್ ರೆಡ್ಡಿ. ಅವ ಏನೇನು ಕೊಲೆ ಮಾಡಿದೆ, ಎಷ್ಟು ಹೆಣ್ಮಕ್ಳು, ಮುಗ್ಧ ಹೆಣ್ಮಕ್ಳನ್ನ ಕೊಲೆ ಮಾಡಿದೆ, ಏನು ಮಾಡಿದ, ಕೊಲೆಗಳು ಜಡ್ಜಿ ಏನೇನು ಮಾಡಿ ಅಂದವ ಕೈಯಾಗಿ ಇವತ್ತು ಮೊಬೈಲ್. ಅವ್ಗೇನೋ ಅನಿಸೋದಿಲ್ಲ, ಶಿಕ್ಷೆ ಅಲ್ಲರಿ, ಇಲ್ಲಿ ಶಿಕ್ಷೆ ಪರಿವರ್ತನೆ ಆಗ್ಬೇಕಂತ ನಾವು ಮಾಡಿರ್ತೀವಿ. ಸಾಮೋಪಾಯ, ಭೇದೋಪಾಯ, ದಂಡೋಪಾಯ, ಏನೋ ಉಪಾಯಗಳನ್ನು ತಿಳ್ಕೊಂಡು ಅದನ್ನು ದಂಡೋಪಾಯ, ಇದರಿಂದ ಆ ವ್ಯಕ್ತಿ ಪರಿವರ್ತನೆ ಆಗಲಿ ಅಂತೇಳಿ. ಆದರೆ ನಮ್ಮ ಕೈ ನಮ್ಮ ಮೊಬೈಲು ಎಲ್ಲ ಅನುಕೂಲಗಳು ಕೊಡುವುದರಿಂದಾಗಿ, ಇರುವುದರಿಂದಾಗಿ, ಇವನು ಹಿಂದಿದ್ದಂಥ ವ್ಯಕ್ತಿ ಹಣದ ಸಹಾಯ ಮಾಡೋದರಿಂದಾಗಿ ಯಾರಾದರೂ ಮಾಡ್ತಿರ್ಬೇಕಲ್ರಿ. ಯಾರು ಅವ್ರು ದುಡ್ಡು ಕೊಡೋರು? ಜೈಲಾಧಿಕಾರಿಗಳಿಗೆ ದುಡ್ಡು ಕೊಟ್ಟು, ಜೊತೆಗೆ ಜೈಲಾಧಿಕಾರಿಗಳ ಬೆನ್ನ ಕೈ ಹಾಕಿ ಒಂದೂ ಅವರು ಭ್ರಷ್ಟರಾಗಿದ್ದಾರೆ ಅನ್ನೋದು ಸರಳವಾಗಿ ಹೇಳಬೇಕಾಗ್ತದೆ ಜೈಲಾಧಿಕಾರಿಗಳು. ಆದರೂ ಜೈಲಾಧಿಕಾರಿಗೆ ಅವ್ರು ಹಣಕ್ಕೆ ಎಕ್ಸ್ಟ್ರಾ ಮಾಡ್ತಾರೆ ಅಂತ ಹೇಳಿಕೆ ಅವರು. ಯಾಕಂದ್ರೆ ಪೇಮೆಂಟ್ಸ್ ಇರ್ತಾವ್ರಲ್ಲ ಅನೇಕ ಅಧಿಕಾರಿಗಳಿಗೆ. ಪೊಲೀಸರು ಅಡ್ಡಿ ಇಲ್ಲ, ಬದುಕುವಂಗಿರೋದು ಇಲ್ಲ. ಏನು ಸಾಮಾನ್ಯ ಒಬ್ಬ ದುಡಿಯೋ ಕಾರ್ಮಿಕರಂಗಿಲ್ಲ, ದಿನಕ್ಕೆ 200, 300, 400, 500 ಚಲೋ ಪೇಮೆಂಟ್ ಇರ್ತದೆ. ಆದರೂ ಈ ಮನುಷ್ಯರಿಗೆ ಗಳಿಸುವ ಅಭಾವಿ, ಆ ಗಳಿಸೋದಕ್ಕೆ ಅನುಕೂಲ ಮಾಡಿಕೊಂಡಂಥ ಹಿಂದಿದ್ದಂಥ ಜನ ಯಾರವರು, ಅದನ್ನು ಸರಿಯಾಗಿ ಎನ್ಕ್ವೈರಿ ಆಗಬೇಕಾಗಿದೆ. ಎಲ್ಲಿಂದ ಬಂದು ದುಡ್ಡು, ಯಾರಿಂದ ಬಂದು ದುಡ್ಡು, ಹೇಗೆ ಬಂದು ದುಡ್ಡು, ಯಾಕೆ ತೊಗೊಂಡು ಬಿಟ್ಟಿವ ಅಧಿಕಾರಿ ಎನ್ಕ್ವೈರಿ ಮಾಡ್ಬೇಕಾಗಿದೆ. ಇವತ್ತು ಯಾಕಪ್ಪ ನೀವು ಮಾಡಿದ್ರಿ, ನೀನು ಹಿಂದಿದ್ದಂಥವ್ರು ಯಾರು, ಅವ್ನು ರೊಕ್ಕಕ್ಕೆ ಮರಳಾದೋ ಅಥವಾ ನಿಮಗೆ ಯಾರು ಒತ್ತಡ ಹಾಕಿದ್ರು ಅಂತೇಳಿ ಇಂಥ ಸಾಹಸ ಮಾಡಬೇಕಾದ್ರೆ ಒತ್ತಡ ಇರ್ತದಲ್ಲ. ಇದೆಲ್ಲ ಜೈಲದಲ್ಲಿ ಹೆಚ್ಚು ಕಡಿಮೆ ಕ್ರಿಮಿನಲ್ಸ್ ಏನಿರ್ತಾರೆ, ಅಪರಾಧಿಗಳು ಜೈಲಿನಲ್ಲಿ ಇರ್ತಾರೆ. ಅಂಥವ್ರು ಭಾಳಷ್ಟು ಜನ ಅನುಕೂಲಗಳು ಮಾಡಿಕೊಡುತ್ತಿರುವಂಥ ಒಂದು ವ್ಯವಸ್ಥೆ ಇಲ್ಲೇ ನಮಗೆ ಮೇಲ್ಮೇಲೆ ನಾವು ತೋರಿಸಿಕೊಂಡಂಥ ಈ ವಿಚಾರಗಳಿಂದ ಕಾಣ್ತಾ ಬಂದದ್ದು. ಮತ್ತು ಇದು ನಡೆದು ನಿರಂತರವಾಗಿ ಭಾಳಷ್ಟು ಕ್ರಿಮಿನಲ್ಸ್ ಆರಾಮಿದ್ದಾರೆ ಜೈಲಿನೆಲ್ಲ, ಒಳಗೆ ಹೋಗಿ ಉಂಡು ತಿಂದು ದಪ್ಪಾಗಿ ಬರುವಂಥದ್ದು ಚೆಂದಾಗಿದ್ದಾರೆ. ಕೆಲವು ತೊಂದರೆ ಆಗಿದ್ದಿಲ್ಲ ಅಂತಲ್ಲ, ಆದರೆ ಕಡಿಮೆ ದಿನ ಹೋದಾಗ ಅವರು ಏನೂ ಇಲ್ಲದಂಥ ವ್ಯಕ್ತಿ ಪಾಪಲ್ಲೇ ಏನೋ ಮಾಡಿ